ದೊಡ್ಡೋರು ಕೂಡ ತೀರ್ಮಾನ ಮಾಡ್ತಾರೆ. ಅವಾಗ ನಾನೇ ಮುಂದೆ ಬಂದು ಅಥರ್ವನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೋತೀನಿ. ಅಪೇಕ್ಷಾ, ಏನ್ ಮಾತಾಡ್ತಿದ್ಯಾ ನೀನು? ಇರೋ ವಿಷಯನೇ ಹೇಳ್ತಾ ಇದ್ದೀನಲ್ಲ. ಅಥರ್ವನ್ನ ಕಾಲೇಜಲ್ಲಿ ಬಿಟ್ಕೊಟ್ಟೆ. ಕಾಲೇಜಿಂದ ಆಚೆ ಬಂದ್ಮೇಲೆ ಕೂಡ ಬಿಟ್ಕೊಟ್ಟೆ. ಈಗ್ಲೂ ಬಿಟ್ಕೊಡು ಅಂದ್ರೆ ಹೇಗಾಗತ್ತೆ ಹೇಳು? ನಂಗೆ ನನ್ ಅಥರ್ವ ಬೇಕು. ಅವನ್ ನನಗ್ ಸಿಗ್ಬೇಕು ಅಂದ್ರೆ ನೀನ್ ಸೈಡಿಗೆ ಹೋಗ್ಲೇಬೇಕು. ಆಮೇಲೆ ಅಥರ್ವನ್ ಕೈ ಹಿಡ್ದು ನಾನ್ ಈ ಮನೆ ಸೊಸೆ ಆಗ್ತೀನಿ. ಜಾಸ್ತಿ ನಗಾಡ್ಬೇಡ ಅಪೇಕ್ಷಾ. ನಿನಗೆ ಮದ್ವೆ ಮನೇಲೆ ಸರಿಯಾಗಿ ಬುದ್ಧಿ ಹೇಳಿದೀನಿ, ಆದ್ರೂ ಬುದ್ಧಿ ಸರಿಯಾಗಿ ಕಲ್ತಿಲ್ಲ ಅಲ್ವಾ? ಭೈರವಿ, ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ. ಅದು ನಾನ್ ನಿನಗೆ ಹೇಳ್ಬೇಕಾಗಿರೋದು. ನೋಡು, ಇದೇ ಕೊನೆ. ಇನ್ಯಾವತ್ತೂ ಈ ಮನೆ ವಿಷಯದಲ್ಲಿ ತಲೆ ಹಾಕ್ಬೇಡ. ಹೋಗ್ತಾ ಇರೋ. ನಾನ್ ಎಲ್ಗೂ ಹೋಗಲ್ಲ. ಇದು ನನ್ ಮನೆ. ಯಾವ ಅರ್ಥದಲ್ಲಿ ಇದ್ ನಿನ್ ಮನೆ ಆಗತ್ತೆ? ಆಗ್ಲೇ ಆಂಟಿ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಅದೇ ನಿನ್ ಆಂಟಿ ಇನ್ನೊಂದ್ ಮಾತ್ ಹೇಳಿದ್ರು, ಅದನ್ನ ನೀನ್ ಕೇಳಿಸ್ಕೊಳ್ಳಿಲ್ವಾ? 100 ಕಾಲ ಸುಖವಾಗಿ ಸಂತೋಷವಾಗಿ ಬಾಳಿ ಅಂತ. ಅದರ ಅರ್ಥ ನಿನ್ನಂತ ಕೆಟ್ಟ ಹುಳುಗಳು 1000 ಬಂದ್ರು ಹೊಡೆದು ಓಡಿಸಿ ಸುಖವಾಗಿ ಸಂತೋಷವಾಗಿ ಬಾಳಿ ಬದುಕಿ ಅಂತ. ಅಕ್ಕ, ಒಡ್ದಿರೋ ಹಾಲಂಚಲ್ಲಿ ಬೇರೆ ಹಾಲು ಕಾಯಿಸು. ಈ ಮನೇಲಿ ನಡೆಯೋದ್ ಇದೇ ಕಥೆ. ಸದ್ಯದಲ್ಲೇ ಒಡ್ದಿರೋ ಹಾಲು ಚೆಲ್ಲುತ್ತೆ, ಹೊಸ ಹಾಲು ಉಕ್ಕುತ್ತೆ. ಅಪೇಕ್ಷಾ, ಒಳ್ಳೆ ಮಾತಲ್ಲಿ ಹೇಳುವಾಗ ಕೇಳ್ಬೇಕು. ದೇವ್ರು ಪದೇ ಪದೇ ಈ ಭೈರವಿಗೆ ಇಷ್ಟೊಳ್ಳೆ ಬುದ್ಧಿ ಕೊಡಲ್ಲ. ಕೊಟ್ಟಾಗ ಮಾತ್ ಕೇಳ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನಾನೇನು ಮಾಡಲ್ಲ. ದೇವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ, ಅವನೇ ನೋಡ್ಕೋತಾನೆ. ಓಹೋಹೋಹೋ, ನೀನೇನು ದೊಡ್ಡ ದೈವ ಭಕ್ತೆ ನೋಡು. ನೀನ್ ಹೇಳಿದ ತಕ್ಷಣ ತಥಾಸ್ತು ಅನ್ಬಿಡ್ತಾನೆ. ಅವ್ನು ನನಗ್ ಶಾಪ ಕೊಟ್ಬಿಡ್ತಾನೆ ಅಲ್ವಾ? ಭೈರವಿ, ಅಲ್ಲೆಲ್ರೂ ಕಾಯ್ತಾ ಇದ್ದಾರೆ. ಹಾಲು ತಗೊಂಡು ಹೋಗ್ಬೇಕು. ಈ ಹಾಲು ಚೇಂಜ್ ಮಾಡಿ ಹೊಸ ಹಾಲು ಇಡ್ತೀನಿ ಇರು. ಯಾಕೆ ಸುಮ್ಮನೆ ಇವಳ ಜೊತೆ ಜಗಳ? ಅಕ್ಕ, ಇವಳು ಏನ್ ಮಾಡಿದಾಳೆ ಗೊತ್ತಾ? ನೀನ್ ಕಾಯಿಸ್ತಿರೋ ಹಾಲಿಗೆ ಹುಳಿ ಹಿಂಡಿದಾಳೆ. ಶಬಾಷ್, ಹೆಣ್ಣು ಕುಲನೇ ಹೆಮ್ಮೆ ಪಡೋಂತ ಕೆಲಸ ಮಾಡಿದ್ಯಾ ನೀನು. ಬಿಸ್ನೆಸ್ ಅಲ್ಲಿ ಎತ್ತರ ಶಿಖರಕ್ಕೇರಿ ರೋಲ್ ಮಾಡೆಲ್ ಆಗಿರೋ ವಸುಂಧರಾ ಆಂಟಿ ಒಂದ್ ಕಡೆ ಆದ್ರೆ, ಇನ್ನು ಸಂಸಾರದಲ್ಲಿ ಇಷ್ಟು ಕೆಳಮಟ್ಟಕ್ಕೆ ಇಳ್ದು ಮೋಸ ಮಾಡೋದಕ್ಕೆ ಸಮಾಜದಲ್ಲಿ ರೋಲ್ ಮಾಡೆಲ್ ಆಗ್ತಿದ್ಯಾ. ಜಗತ್ತಿಗೆ ಅಮೃತ ಕೊಟ್ಟೋಳು ಹೆಣ್ಣು. ಮನೇಲಿ ತನ್ನವರಿಗೆ ಅಮೃತ ಸಮಾನವಾದ ಹಾಲ್ ಕೊಡೋಳು ಹೆಣ್ಣು. ಆದ್ರೆ ನೀನು ಅಮೃತಕ್ಕೆ ಹುಳಿ ಹಿಂಡ್ತಿದ್ಯಾ ಅಂದ್ರೆ ನಿನ್ ಕ್ಯಾರೆಕ್ಟರ್ನ ಹೊಗಳಲೇಬೇಕು. ಮಂಥರೆ ಸಂಸಾರದಲ್ಲಿ ಹುಳಿ ಹಿಂಡಿ ದಶರಥ ಶ್ರೀರಾಮನ ದೂರ ಮಾಡಿದ್ಲು. ಅನ್ಯೋನ್ಯವಾಗಿದ್ದ ಅಪ್ಪ ಮಗನ್ನ ಬೇರೆ ಮಾಡಿ ವನವಾಸಕ್ಕೆ ಕಳ್ಸಿದ್ಲು. ಆದ್ರೆ ನೀನು ನನ್ನ ಅಕ್ಕನ್ ಸಮಾನ ಆಗಿರೋ ಈ ಮನೆ ಹಿರಿ ಸೊಸೆ ಭವಾನಿ ಅಕ್ಕನ್ ಸಂಸಾರದಲ್ಲಿ ಹುಳಿ ಹಿಂಡಿ ಭವಾನಿ ಅಕ್ಕನ ಮತ್ತೆ ಅತ್ತೆನ ದೂರ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದು ನಿನ್ನ ಭ್ರಮೆ. ಭ್ರಮೇಲಿ ಬದುಕೋರ್ನ ಏನಂತಾರೆ ಅಂತ ಗೊತ್ತಾ? ಹುಚ್ಚರು ಅಂತಾರೆ. ನೀನ್ ಮಾಡ್ತಿರೋ ಈ ಹುಚ್ಚು ಕೆಲ್ಸನ ನೋಡಿ ನಾನ್ ನಿನ್ನ ಏನನ್ಬೇಕು? ಹುಚ್ಚಿ ಅನ್ಬೇಕಾ? ಇದನ್ನೆಲ್ಲ ವಸುಂಧರಾ ಅತ್ತೆಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನಿನ್ ಮುಖಕ್ ಸರಿಯಾಗಿ ಉಗಿದು ಆಚೆ ಕಳಿಸ್ತಾರೆ. ಒಂದು ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಅವಮಾನ ಆಗ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನ್ ಸುಮ್ನೆ ಇದ್ದೀನಿ.
ಹುಳಿ ಹಿಂಡೋದೆ ಮನೆ ಒಡೆಯೋದಕ್ಕೆ ಮನ್ಸೊಡಿಯೋದಕ್ಕೆ. ಆದ್ರೆ ಈ ಮನೆ ಅದೆಂತ ಸಿಡ್ಲು ಗುಡ್ಗು ಬಂದ್ರೂ ಅಲ್ಲಾಡ್ದೆ ಇರೋ ಪರ್ವತ. ಇದನ್ನ ಒಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಈ ಮನೇಲಿ ಭವಾನಿ ಅಕ್ಕ ಇರೋ ತನಕ ಯಾರ ಮನ್ಸನ್ನು ಒಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನೋಡು, ನನಗೆ ಕೋಪ ಬಂದು ನಿನಗ್ ಬೈದು ಗೆಟ್ ಔಟ್ ಅನ್ನೋದಕ್ಕೂ ಮೊದ್ಲು ನೀನೇ ಇಲ್ಲಿಂದ ಹೋದ್ರೆ ನಿನ್ ಮರ್ಯಾದೆ ಉಳಿಯುತ್ತೆ. ಅಕ್ಕ, ಮೊದ್ಲು ನಿನಗ್ ಬುದ್ಧಿ ಹೇಳ್ಬೇಕು. ಅಲ್ಲ, ಅವಳು ಅಷ್ಟೆಲ್ಲ ಮಾತಾಡಿದ್ರು ಕೇಳಿಸ್ಕೊಂಡ್ ಸುಮ್ನೆ ನಿಂತಿದ್ಯಲ್ಲ, ಎದುರುತ್ರ ಕೊಡ್ಬೇಕು ತಾನೆ. ಇಲ್ಲಿ ಮಾತಾಡಿದ್ರೆ ಮರ್ಯಾದೆ, ಮೌನ ಅವಮಾನಕ್ಕೆ ಆಹ್ವಾನ. ನೆನ್ಪಿಟ್ಕೊ. ಸರಿ ಬಾ, ಬೇರೆ ಹಾಲ್ ಕಾಯಿಸುವಂತೆ. ಅಪೇಕ್ಷಾ, ಏನಾಯ್ತು? ಯಾಕೊಂತರ ಇದೆಯಾ? ನನಗ್ ಯಾಕೋ ಇಲ್ಲಿರಕ್ ಆಗ್ತಾ ಇಲ್ಲ ಆಂಟಿ. ನನಗ್ ಉರ್ದು ಹೋಗ್ತಾ ಇದೆ. ನಾನ್ ಮನೆಗ್ ಹೋಗ್ತೀನಿ. ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬೇಕು. ಆ ಭವಾನಿಲಿರೋದು ಸ್ವಲ್ಪ ದಿನ ಅಷ್ಟೇ. ಆದಷ್ಟು ಬೇಗ ಈ ಮನೆಗೆ ನೀನೇ ಸೊಸೆಯಾಗಿ ಬರೋದು. ಸದ್ಯದಲ್ಲೇ ನಾನು ನಿನ್ಗೆ ಮುಂದಿನ ಪ್ಲಾನ್ ಬಗ್ಗೆ ಹೇಳ್ತೀನಿ. ಓಕೆ? ಮಾಮ್, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಹೇಳ್ತೀನಿರು ಬೇಬಿ. ನಿಜವಾಗ್ಲೂ ಆ ಭೈರವಿ ಯಾರು? ಯಾರು ಅಂದ್ರೆ ಧರ್ಮೇಂದ್ರ ಅವ್ರ ಮಗಳು. ಬೇಬಿ, ಅವಳಿಗೂ ಭವಾನಿಗೂ ಏನೇ ಕನೆಕ್ಷನ್ನು? ಏನ್ ಕನೆಕ್ಷನ್ ಅಂದ್ರೆ ಇಷ್ಟು ದಿನ ಏನಿತ್ತೋ ನನಗ್ ಗೊತ್ತಿಲ್ಲ. ಆದ್ರೆ ಈಗಿಬ್ರು ಓರ್ಗಿದ್ದಿರು. ಅದಲ್ಲ ಬೇಬಿ, ಅದೆಲ್ಲಾನು ಮೀರಿ ಅವ್ರಿಬ್ರಲ್ಲಿ ಏನೋ ಕನೆಕ್ಷನ್ ಇದೆ ಅಂತ ನನಗನ್ನಿಸ್ತಾ ಇದೆ. ನಿನಗೆ ಯಾಕೆ ಈ ಡೌಟು? ಅವ್ರಿಬ್ರು ನಡ್ಕೋತಾ ಇರೋ ರೀತಿ ನೋಡಿದ್ರೆ ಹಾಗನ್ನಿಸ್ತಾ ಇದೆ. ಅವರಿಗೆ ಮದ್ವೆ ಫಿಕ್ಸ್ ಆದಾಗಿಂದನೂ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಪ್ರತಿಯೊಂದಕ್ಕೂ ಆ ಭೈರವಿ ಭವಾನಿನ ವಹಿಸ್ಕೊಂಡ್ ಬರ್ತಾಳೆ. ಓರ್ಗಿತ್ತೆ ಕಂಡ್ರೆ ವಾರ್ ಮಾಡೋ ಈ ಕಾಲದಲ್ಲಿ ಯಾರಾದ್ರೂ ಇಷ್ಟೊಂದು ವಹಿಸ್ಕೋತಾರ? ಅದಕ್ ನನ್ನನ್ನೇನ್ ಮಾಡು ಅಂತ್ಯಾ? ನಾನ್ ಹೋಗಿ ಭವಾನಿ ಅಕ್ಕನ್ ಪರ ವಹಿಸ್ಕೊಂಡ್ ಮಾತಾಡ್ಬೇಡ ಅಂತ ಭೈರವಿಗೆ ಹೇಳ. ಹೇಳ್ತ್ಯಾ ಹೇಳೋ ಮುಖ ನೋಡು. ಇಷ್ಟು ದಿನ ಹೇಳಿದ್ದು ಕೇಳಿದ್ದು ಎಲ್ಲ ಆಯ್ತಲ್ಲ. ಸರಿಯಾಗಿ ನಾಮ ಹಾಕಿದ್ಲು. ಮಾಮ್, ಮೊದ್ಲೇ ನನ್ ಮನ್ಸು ಚೂರ್ ಚೂರಾಗಿ ಒಡ್ದೋಗಿದೆ. ಮತ್ತೆ ಆ ಚೂರ್ಗಳನ್ನ ಬಟ್ಟೆಲ್ ಸುತ್ತಿ ಒಗಿಬೇಡ. ನಾನ್ ಯಾಕೆ ಹೋಗಿಲಿ? ಈಗ ಬಂದಿದಳಲ್ಲ, ಅವಳ ಹತ್ರನೇ ಹೋಗಿ ಒಗಿಸ್ಕೊ. ನಾನಂದ್ರೆ ಹಾಗೇನೆ ನಿನ್ಗೆ ಬೆಂಕಿ ಇಟ್ಟ ಹಾಗಾಗತ್ತೆ. ಅದೇ ಬೆಣ್ಣೆ ತರ ಮಾತಾಡಿ ಬೆಂಕಿ ಇಡ್ತಾರಲ್ಲ, ಅವ್ರಂದ್ರೆ ಖುಷಿ. ಅವ್ರ ಹತ್ರ ಹೋಗಿ ಬರೆ ಹಾಕಿಸ್ಕೊ. ನಾನ್ ಮೊದ್ಲೇ ಬಡ್ಕೊಂಡೆ ಅವಳನ್ನ ನಂಬೇಡ ಅಂತ. ನನ್ ಮಾತ್ ಕೇಳಿದ್ಯಾ ನೀನು? ಇಲ್ಲ ಮಮ್ಮಿ, ಅವಳು ನನ್ಗೆ ಮಾತ್ ಕೊಟ್ಟಿದ್ದಾಳೆ, ವಿರಾಟ್ ಜೊತೆ ನನ್ ಮದ್ವೆ ಮಾಡಿಸ್ತಾಳೆ ಅಂತ ಕುಣಿತಾ ಇದ್ದೆ. ಕೊನೆಗೇನೇ ಆಯ್ತು? ನಿನ್ನ ಮಂಗ ಮಾಡಿ ಅವಳ ಕೆಲ್ಸನ ಸಾಧಿಸ್ಕೊಂಡ್ಬಿಟ್ಲು. ಅವಳು ನನ್ಗೆ ಮೋಸ ಮಾಡಿರ್ಬೋದು, ಆದ್ರೆ ಇಲ್ಲಿಗೆ ಎಲ್ಲ ಕೊನೆ ಅಲ್ಲ ಮಾಮ್. ಇದು ಆರಂಭ.